ಪರಮೇಶ್ವರ್ ನೇತೃತ್ವದಲ್ಲಿ ದಲಿತ ಸಚಿವರು ಶಾಸಕರ ಸಭೆ ಆಗಸ್ಟ್ 2ಕ್ಕೆ ದಲಿತ ನಾಯಕರ ಸಭೆಯನ್ನ ಪರಮೇಶ್ವರ್ ಅವರು ಕರೆದಿದ್ದಾರೆ. ಒಳ ಮೀಸಲಾತಿ ಕುರಿತು ಚರ್ಚೆಯನ್ನ ಮಾಡ್ತಾರೆ ಅಂತ ಮಾಹಿತಿ ಇದೆ. ದಲಿತ ನಾಯಕರ ಸಭೆ ಬಗ್ಗೆ ಮೊದಲು ಹೇಳಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಈ ಬಗ್ಗೆ ವರದಿ ಪ್ರಸಾರವನ್ನ ಗ್ಯಾರಂಟಿ ನ್ಯೂಸ್ ಮಾಡಿತ್ತು. ದಲಿತ ನಾಯಕರ ಸಭೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಸಂಬಂಧ ವರದಿಯನ್ನ ಕೊಡಲಿದ್ದಾರೆ. ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ನಿರ್ಧರಿಸ್ತೀವಿ. ಹಿಂದೆಯೇ ಒಂದು ಮೀಟಿಂಗ್ ಅನ್ನ ಮಾಡಿದ್ವಿ. ಇದೀಗ ಆಗಸ್ಟ್ 2ರಂದು ಮತ್ತೊಂದು ಸಭೆ ಮಾಡ್ತೀವಿ. ಇದು ಹಿಂದೊಮ್ಮೆ ಹೈಕಮಾಂಡ್ ಬ್ರೇಕ್ ಹಾಕಿದ್ದ ಸಭೆ ಅಲ್ಲ, ಇದು ಒಳ ಮೀಸಲಾತಿ ಸಂಬಂಧ ಚರ್ಚೆ ಮಾಡುವಂತಹ ಸಭೆ ಅಂತ ಪರಮೇಶ್ವರ್ ಅವರು ಮೊದಲೇ ಆಂಟಿಸಿಪೇಟರಿ ಬೇಲ್ ತಗೋಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಹಿಂದೆಯೂ ಸಭೆ ಮಾಡ್ತೀವಿ ಅಂತ ಹೋದಾಗ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಹೈಕಮಾಂಡಿಗೆ ಲಿಂಕ್ ತಗೊಂಡು ಅದನ್ನ ಅಲ್ಲೇ ಕಟ್ ಆಫ್ ಮಾಡಿಬಿಟ್ಟಿದ್ರು. ಸಭೆ ಆಗಕ್ಕೆ ಬಿಟ್ಟಿರಲಿಲ್ಲ. ಅದಕ್ಕೆ ಅವರು ಈಗಲೇ ಮುಂಚೆನೇ ಹೇಳಿದ್ದಾರೆ, ಹಿಂದೆ ನಡೆದಂತಹ ಹೈಕಮಾಂಡ್ ಬ್ರೇಕ್ ಹಾಕಿತ್ತಲ್ಲ, ಆ ಸಭೆಯ ಮುಂದುವರೆದ ಭಾಗ ಅಲ್ಲ, ಇದು ಒಳ ಮೀಸಲಾತಿ ಸಂಬಂಧ ಚರ್ಚೆ ಮಾಡುವಂತಹ ಸಭೆ ಅಂತ. ಹೌದು, ನಾನು ನಮ್ಮ ಈ ವರದಿ ಏನಿದೆ, ಶ್ರೀ ನಾಗಮೋಹನ್ ದಾಸ್ ಅವರ ವರದಿ ಅವರು ಸರ್ಕಾರಕ್ಕೆ ಕೊಡೋ ಮೊದಲು ನಾವು ಒಂದಿಷ್ಟು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಯಾರಿಗೂ ಕೂಡ ಬೇಸರ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಆಗೋದು ಬೇಡ. ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮೊದಲು ನಾವೆಲ್ಲ ತಿಳಿ ಮಾಡ್ಕೊಳ್ಳೋಣ ಅಂತೇಳಿ ಕರೆದಿದ್ದೇನೆ. ಅದು ಚರ್ಚೆ ಆದಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಅಭಿಪ್ರಾಯ ಪಡ್ತಾರೆ. ಸರ್ವೆ ಕಂಪ್ಲೀಟ್ ಆಗಿದೆ, ಹೇಗೆ ಸರ್? ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಕಂಪ್ಲೀಟ್ ಇನ್ನೂ ಅವರು ಸಬ್ಮಿಟ್ ಮಾಡಿಲ್ಲ, ಇನ್ನು ಗೊತ್ತಿಲ್ಲ. ಅವರು ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಲವು ಗೊಂದಲ ಆರೋಪಗಳಿತ್ತು ಸರ್ ಆ ಸರ್ವೆ ಮೇಲೆ, ಅವೆಲ್ಲವೂ ಕೂಡ ಕ್ಲಿಯರ್ ಆಗಿ ಅದು ಅವರು ಕಮಿಷನರಿಗೆ ಬಿಟ್ಟಿದ್ದದು, ನಮಗೇನು ಸಂಬಂಧ ಇಲ್ಲ. ನಮಗೇನಂತ ಹೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಏನು ಒಳ ಪಂಗಡಗಳಿದ್ದಾವೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಸೂಕ್ತ ಅಂತೇಳಿ ನಾವು ಹಿಂದೆನೂ ಕೂಡ ನಮ್ಮ ಅಫಿಷಿಯಲ್ ರೆಸಿಡೆನ್ಸಲ್ಲೇ ನಾನು ಹಿಂದೆ ಒಂದು ಸಭೆ ಮಾಡಿದ್ದೆ. ಅದು ಮುಂದುವರಿದ ಭಾಗ ಇದು. ಅದನ್ನು ಸರ್ವೆ ಮುಂಚೆ ನಾವು ಚರ್ಚೆ ಮಾಡಿದ್ದು. ಈಗ ಸರ್ವೆ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ಏನು ಮಾತಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತೀವಿ. ಯಾವುದು ಗೊಂದಲ ಆಗಬಾರ್ದು ಅಂತ ಅಷ್ಟೇ. ಹೌದು, ನಾನು ನಮ್ಮ ಈ ವರದಿ ಏನಿದೆ, ಶ್ರೀ ನಾಗಮೋಹನ್ ದಾಸ್ ಅವರ ವರದಿ ಅವರು ಸರ್ಕಾರಕ್ಕೆ ಕೊಡೋ ಮೊದಲು ನಾವು ಒಂದಿಷ್ಟು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಯಾರಿಗೂ ಕೂಡ ಬೇಸರ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಆಗೋದು ಬೇಡ. ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮೊದಲು ನಾವೆಲ್ಲ ತಿಳಿ ಮಾಡ್ಕೊಳ್ಳೋಣ ಅಂತೇಳಿ